ಕನ್ನಡದ ಟಾಪ್ ಹಿರಿಯ ನಟರಾದಂಥವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹಾಗಾದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ಇನ್ನು ಇಂಥ ಅತಿ ದೊಡ್ಡ ಕಲಾವಿದರು ಇವಾಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು 1963ರಿಂದ ಚಿತ್ರರಂಗಕ್ಕೆ ಬಂದು ಮೂಲತಃ ರಂಗಭೂಮಿಯಲ್ಲಿ ಬಂದಂಥ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ವಿಲನ್ ಪಾತ್ರದಲ್ಲಿ ಆಗಿರ್ಬೋದು, ಪೋಷಕ ಪಾತ್ರದಲ್ಲಿ ಆಗಿರ್ಬೋದು ಮತ್ತು ಕಾಮಿಡಿಯನ್ ಪಾತ್ರದಲ್ಲೂ ಕೂಡ ಅಭಿನಯಿಸಿ ಒಳ್ಳೆಯ ಹೆಸರು ಮಾಡಿದಂಥ ವಿಜಯ್ ಸಾರ್ಥಿ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ವಿಜಯ್ ಸಾರ್ಥಿ ಅವ್ರನ್ನ ನೀವು ಅಪ್ಪು ಮತ್ತು ನಮ್ಮಪ್ಪ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಿವರಾಜ್ ಕುಮಾರ್ ಅವ್ರ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲರ ನಟರ ಜೊತೆ ಕೂಡ ಅಭಿನಯಿಸಿದ ಗಳಿಕೆಗೆ ಸೇರ್ತಿದೆ. ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಈ ನಟ ಬಹುಅಂಗಾಂಗ ವೈಫಲ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ 88ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಅವರು ತುಂಬಾ ಕಷ್ಟದಲ್ಲಿ ಅನುಭವಿಸ್ತಾರೆ ಮತ್ತು ಅಷ್ಟೇ ಅಲ್ಲದೆ ಸಾಕಷ್ಟು ಅನಾರೋಗ್ಯಕ್ಕೆ ಈಡಾಗಿದ್ದರು. ಅವ್ರಿಗೆ ಎದ್ದು ತಿರುಗಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಸದ್ಯ ಪೂರ್ತಿ ಹಾಸಿಗೆಯಲ್ಲೇ ಇದ್ದರು. ಹಾಗಾಗಿ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುತ್ತೆ.